ನಾಗೇಂದ್ರರ ಬ್ಯಾಂಕ್ ಅಕೌಂಟ್ ಅನ್ನು ಚೆಕ್ ಮಾಡಲಾಗ್ತಾ ಇದೆ. ಐಸಿಐಸಿಐ ಬ್ಯಾಂಕ್ನ ಮತ್ತಿಕೆರೆ ಬ್ರಾಂಚ್. ಯಾರೋ ದೊಡ್ಡ ಮೊತ್ತದ ಹಣವನ್ನ ಯಾವುದೋ ಗಾಡಿಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ರು, ದಾರಿ ಮಧ್ಯದಲ್ಲಿ ಯಾರೋ ನಿಲ್ಲಿಸಿ ದರೋಡೆ ಮಾಡಿದ್ರು ಅನ್ನೋ ಪ್ರಕರಣ ಅಲ್ಲ ಇದು. ಮನೆಗೆ ನುಗ್ಗಿ ಕದ್ಕೊಂಡು ಹೋದ್ರು, ದರೋಡೆ ಮಾಡ್ಕೊಂಡು ಹೋದ್ರು ಅನ್ನುವ ಪ್ರಕರಣ ಅಲ್ಲ. ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ ಇದೆ. 187 ಕೋಟಿ ಯೂನಿಯನ್ ಬ್ಯಾಂಕ್ನ MG ರೋಡ್ ಖಾತೆಗೆ ಹೋಗುತ್ತೆ. ವಾಲ್ಮೀಕಿ ಎಸ್ಟಿ ಅಭಿವೃದ್ಧಿ ನಿಗಮದ ಹೆಸರಿನಲ್ಲಿ ಅಲ್ಲಿ ಉಪಖಾತೆ ತೆರೆಯಲಾಗಿತ್ತು. ಉಪಖಾತೆ ತೆರೆದು ಅಲ್ಲಿ ದುಡ್ಡಿಡೋದು ತಪ್ಪಾಗತ್ತೆ ಅಂತ ಹೇಳಿದ್ರೂ ಕೂಡ, ನಿಗಮದ ಅಧಿಕಾರಿಗಳು ಹೇಳಿದ್ರೂ ಕೂಡ, ನೆಕ್ಕುಂಟಿ ನಾಗರಾಜ್ ಈ ಕೆಲಸ ಆಗಲೇಬೇಕು ಅಂತ ಹೇಳ್ತಾನೆ. ನೆಕ್ಕುಂಟಿ ನಾಗರಾಜ್ಗೂ ಅಧಿಕಾರಿಗಳು ಹೇಳ್ತಾರೆ ಹಿಂಗೆ ಮಾಡಬಾರ್ದು, ಇದು ತಪ್ಪಾಗುತ್ತೆ, ಸಿಕ್ಕಾಕೊಳ್ತೀವಿ ನಾವು ಅಂತ. ಆವಾಗ ಸ್ವತಃ ನಾಗೇಂದ್ರ ಬಂದು ಇದು ಆಗಬೇಕು ಅಂತ ಹೇಳಿದ್ರು ಅನ್ನೋದು ಆರೋಪಿಗಳ ಸ್ವಇಚ್ಛಾ ಹೇಳಿಕೆಯಲ್ಲಿ ಹೊರಗೆ ಬರ್ತಾ ಇದೆ. ದಿನಾಂಕ, ಜಾಗದ ಸಮೇತ ಹೇಳ್ತಾ ಇದ್ದಾರೆ. ಬೆಂಗಳೂರಿನ ವಸಂತನಗರದ ಶಾಂಗ್ರಿಲಾ ಹೋಟೆಲ್ನ ಲಾಬಿಯಲ್ಲಿ ಇದ್ಕೊಂಡು ನಾಗೇಂದ್ರ ಹೇಳಿದ್ರು ನಮಗೆ ಅಂತ. ಆ ನಂತರ ಖಾತೆ ಓಪನ್ ಆಗುತ್ತೆ. ವಸಂತನಗರದ ಬ್ರಾಂಚ್ನಿಂದ MG ರೋಡ್ನ ಬ್ರಾಂಚ್ಗೆ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ. ಅದು 187 ಕೋಟಿ ಇರಲಿಲ್ಲ, 92 ಕೋಟಿ ರೂಪಾಯಿ ಹಣಕಾಸು ಇಲಾಖೆಯ ಹುಜೂರ್ ಟ್ರೆಜರಿ ನಂಬರ್ 2 ಇಂದ 92 ಕೋಟಿ ರೂಪಾಯಿ ಯೂನಿಯನ್ ಬ್ಯಾಂಕ್ನ MG ರೋಡ್ ಬ್ರಾಂಚ್ನ ಉಪಖಾತೆಗೆ ಬರುತ್ತೆ. 92 ಕೋಟಿ. ಈ ಹಗರಣದ ಆಳ ಕೆದಕದಷ್ಟು ಇದೆ, ಅಗಲ ಅಳದಷ್ಟು ಇದೆ. ಅಲ್ಲಿಂದ 94 ಕೋಟಿ ಹೋಗೋದು ತೆಲಂಗಾಣದ ರಾಜಧಾನಿ ಹೈದರಾಬಾದ್ನ ಬಂಜಾರಾ ಹಿಲ್ಸ್ನ ರತ್ನಾಕರ ಬ್ಯಾಂಕ್ ಲಿಮಿಟೆಡ್ನ 15 ಅಕೌಂಟ್ಗಳಿಗೆ. ಎಲ್ಲಿ ತನಕ MG ರೋಡ್ನ ಯೂನಿಯನ್ ಬ್ಯಾಂಕ್ನ ಉಪಖಾತೆಯಲ್ಲಿ ಆ ದುಡ್ಡಿತ್ತು, ವಾಲ್ಮೀಕಿ ಎಸ್ಟಿ ಅಭಿವೃದ್ಧಿ ನಿಗಮದ ಅಕೌಂಟ್ನಲ್ಲೇ ಆ ದುಡ್ಡಿತ್ತು, ಅಲ್ಲಿ ತನಕ ಹಗರಣ ಅಲ್ಲ ಅದು. ಅಲ್ಲಿ ತನಕ ಹಗರಣ ಅಲ್ಲ. ರತ್ನಾಕರ ಬ್ಯಾಂಕ್ ಲಿಮಿಟೆಡ್ನ 15 ಅಕೌಂಟ್ಗಳಿಗೆ ಹೋಯ್ತಲ್ಲ ಹಗರಣ. ಅದು ಯಾವ 15 ಅಕೌಂಟು? ಯಾವುದೋ ಸೆಕ್ಯೂರಿಟಿ ಏಜೆನ್ಸಿ ಹೆಸರಿನಲ್ಲಿದೆ, ಇನ್ಯಾವುದೋ ಸಾಫ್ಟ್ವೇರ್ ಕಂಪನಿಯ ಹೆಸರಿನಲ್ಲಿದೆ, ಮತ್ಯಾವುದೋ ಫ್ಯಾಕ್ಟರಿ ಅಕೌಂಟು. ಈ ರಾಜ್ಯದ ಪರಿಶಿಷ್ಟ ಪಂಗಡದ ಶೆಡ್ಯೂಲ್ಡ್ ಟ್ರೈಬ್ನ ST ಸಮುದಾಯದ ಬಡವರಿಗೆ ಬಳಕೆಯಾಗಬೇಕಾಗಿದ್ದ ದುಡ್ಡದು. ST ಮಕ್ಕಳ ಸ್ಕಾಲರ್ಶಿಪ್ಗೆ, ಅವರ ಮನೆಗಳಿಗೆ, ಅವರ ಜಮೀನಿನ ಬೋರ್ವೆಲ್ಗೆ, ಅವರ ಬೋರ್ವೆಲ್ಲಿನ ಕರೆಂಟ್ ಕನೆಕ್ಷನ್ಗೆ, ST ಸಮುದಾಯದ ಹುಡುಗರು ಸ್ವ ಉದ್ಯೋಗ ಮಾಡೋದಕ್ಕೆ ಬಳಕೆಯಾಗಬೇಕಾಗಿದ್ದ ದುಡ್ಡು. ಇವರ ಅಗಾಧ ಹಸಿವಿನ ಕಾರಣಕ್ಕಾಗಿ ಹೈದರಾಬಾದಿಗೆ ಹೋಯ್ತಾ ದುಡ್ಡು. 94 ಕೋಟಿ ರೂಪಾಯಿ. 94 ಕೋಟಿ. ಹೈದರಾಬಾದ್ನ ರತ್ನಾಕರ ಬ್ಯಾಂಕ್ ಲಿಮಿಟೆಡ್ನ 15 ಅಕೌಂಟ್ಗಳಿಂದ ಮುಂದೆ 200 ಅಕೌಂಟ್ಗಳಿಗೆ ಹೋಗ್ಬಿಡುತ್ತೆ. ಆ 200 ಜನನಾದರೂ ಕರ್ನಾಟಕದ ST ಸಮುದಾಯದ ಬಡವರ ಅಂದ್ರೆ ಇಲ್ಲ. ಯಾವನೋ ಬಾರ್ ನಡೆಸವನು, ಮತ್ತಾರೋ ಪೆಟ್ರೋಲ್ ಬಂಕ್ ಇಟ್ಕೊಂಡವನು, ಇನ್ಯಾರೋ ಜ್ಯುವೆಲ್ರಿ ಶಾಪ್ನವನು, ಮತ್ತಾರೋ ಕುರಿ ಕಾಯ್ಕೊಂಡಿರೋ ಬಡವ, ಅವರೆಲ್ಲರಿಗೂ ಹೇಳಿರ್ತಾರೆ ನಿಮ್ಮ ಅಕೌಂಟ್ಗೆ ಒಂದಷ್ಟು ದುಡ್ಡು ಬರುತ್ತೆ, ಅದರಲ್ಲಿ 5% 10% ನೀವು ಇಟ್ಕೊಂಡು ಉಳಿದಿದ್ದನ್ನು ಡ್ರಾ ಮಾಡಿ ನಮಗೆ ಕೊಡಿ ಅಂತ. ಡ್ರಾ ಮಾಡಿ ನಮಗೆ ಕೊಡಿ.
ಯಾರೋ ಪಾಪ ಕುರಿ ಕಾಯ್ಕೊಂಡಿದ್ದವನು, ಅವನ ಅಕೌಂಟಿಗೆ 1 ಕೋಟಿ ಬರುತ್ತೆ, 10 ಲಕ್ಷ ನೀನು ಇಟ್ಕೊಂಡು 90 ಲಕ್ಷ ಡ್ರಾ ಮಾಡಿಕೊಡು ಅಂದ್ರೆ ಮಾಡಿಕೊಟ್ಟಿದ್ದಾನು. ಆ 90 ಲಕ್ಷವನ್ನು ಹವಾಲಾ ಮೂಲಕ ಕರ್ನಾಟಕಕ್ಕೆ ವಾಪಸ್ ತಂದಿದ್ದಾರೆ. ಹವಾಲಾ ಮೂಲಕ ತಂದಿದ್ದಾರೆ. ಹೈದರಾಬಾದ್ನಲ್ಲಿ ಗೋಲ್ಡ್ ಬಿಸ್ಕಟ್ ಖರೀದಿ ಮಾಡಿ ಬಿಸ್ಕಟ್ನ ತಗೊಂಡ್ಬಂದಿದ್ದಾರೆ. ಈ ಹಗರಣದ ಫಲಾನುಭವಿ ಬಂತಲೆ ದುಡ್ಡು ಅಂತ ಲ್ಯಾಂಬರ್ಗಿನಿ ಕಾರು ತಗೊಂಡಿದ್ದ. ಆ ಕಾರ್ ಸೀಸ್ ಆಗಿದೆ. ಈಗ ಅಂತೂ ಇಂತೂ ಇಡಿ ಬಂತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.